ಅಕ್ರಮವಾಗಿ ನಡೆಸಿರ್ತಕ್ಕಂಥದ್ದನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅವ್ರಿಗೆಲ್ಲ ರೆಗ್ಯುಲರೈಸ್ ಆಗಿದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ, ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಬರೀ 12 ಲಕ್ಷ ಇತ್ತು. ನಾನ್ ಕಾರ್ಪೊರೇಟರ್ ಆಗಿದ್ದಾಗ 15-16 ಲಕ್ಷ ಇತ್ತು. ಮತ್ತೆ ಬಹಳ ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂಥವರು ಬಿಜೆಪಿಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಇದರ ಅರ್ಥ ಅಷ್ಟೇ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಅದರಿಂದ ಬಾಂಗ್ಲಾದೇಶ ಏನಾದ್ರು ಇದ್ರೆ ಅಲ್ಲಿ ತಕ್ಷಣ ಗಡಿಪಾರ್ ಮಾಡಿ ಅಥವಾ ಗಾಂಧಿ ಅವ್ರು ಏನಾದ್ರು ಬಾಂಗ್ಲಾದೇಶ ಆಗಿದ್ರೆ ಜೈಲಿಗೆ ಹಾಕಲಿ, ಯಾರೇನು ಅಡ್ಡಿ ಮಾಡೋದಿಲ್ಲ. ಇದನ್ನ ಬಿಜೆಪಿ ಅವರು ರಾಜಕಾರಣವಾಗಿ ಉಪಯೋಗಿಸ್ತಾರೆ. ಅವ್ರು ಏನಂದ್ರೆ ಅಲ್ಲಿದ್ದವ್ರು ಬಹುತೇಕ ಹೆಚ್ಚು ಮುಸ್ಲಿಂ ಸಮುದಾಯದವರು ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಿಂದ ಪಟ್ಟಿ ಕೇಳಿದ್ದಾರೆ, ಎಷ್ಟು ಜನ ತಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಸರ್? ಎಲ್ಲಿ, ಯಾವ ವಿಚಾರದಲ್ಲಿ? ಈ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿತ್ತು 3-4 ತಿಂಗಳ. ಆಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ಬಾಂಗ್ಲಾದವರು ಎಲ್ಲಿಂದ ಸುಳ್ಕೊಂಡ್ ಬರ್ಬೇಕು? ಅಕ್ಕಪಕ್ಕ ರಾಜ್ಯಗಳಲ್ಲೆಲ್ಲ ಬಹುತೇಕ ಎಲ್ಲಾ ಕಡೆ ಕೂಡ ಬಿಜೆಪಿ ಸರ್ಕಾರಗಳೇ ಇದೆ. ಮತ್ತೆ ನಮ್ಮ ಮಿಲಿಟರಿ ಅಲ್ಲಿ ಯಾವ ನುಸುಳ್ಕೋರನ್ನು ಕೂಡ ಬರದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ. ಅದು ಮಿಲಿಟರಿ ಅವ್ರು ಮಾಡ್ತಾರೋ, ಪೊಲೀಸ್ ಅವ್ರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಅಲ್ವಾ. ಆ ತರ ನುಸುಳ್ಕೋರು ಯಾರನ್ನ ಬಂದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾಕೆ ಬೇಡ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿಯವರು ಅವರು ಮುಸಲ್ಮಾನರನ್ನ ಒಂದೇ ಉದ್ದೇಶಕ್ಕೆ ಅವ್ರನ್ನ ಬಾಂಗ್ಲಾದವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅವರು ಬಾಂಗ್ಲಾದೇಶದಿಂದನೋ ಅಥವಾ ಪಾಕಿಸ್ತಾನ ಬಂದಿದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾಕೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಈಗ 1,40,00,000 ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಎಲ್ಲಾ ಭಾಗದಿಂದನೂ ಕೂಡ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ತಮಿಳುನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, 5-6 ಲಕ್ಷ ಜನ. ಆಂಧ್ರದವ್ರು 7-8 ಲಕ್ಷ ಜನ ಇದ್ದಾರೆ. ತೆಲಂಗಾಣದವ್ರು 1 ಲಕ್ಷ ಜನ ಇದ್ದಾರೆ. ಮಹಾರಾಷ್ಟ್ರದವ್ರು 1 ಲಕ್ಷ ಜನ ಇದ್ದಾರೆ. ಒರಿಸ್ಸಾದವ್ರು 1 ಜನ ಇದ್ದಾರೆ. ಗುಜರಾತ್ನವರು, ರಾಜಸ್ಥಾನದವರು ಬಹಳ ವರ್ಷದಿಂದ, ಸುಮಾರು 50-60 ವರ್ಷದಿಂದ ಬಂದು ಬೆಂಗಳೂರಲ್ಲಿ ನಿಲ್ತಿದ್ದಾರೆ. ಲಕ್ಷಗಟ್ಟಲೆ ಜನ ನಿಲ್ತಿದ್ದಾರೆ. ವೆಸ್ಟ್ ಬೆಂಗಾಲ್ನವರು ಕನಿಷ್ಠ 7-8 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ. ಈ ತರ ಒಂದು ಮಿನಿ ಭಾರತ ಆಗಿದೆ ಬೆಂಗಳೂರು. ಬೆಂಗಳೂರಲ್ಲಿ ಬಂದು ನೆಲೆಸೋದಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಆದ್ರೆ ಬಿಜೆಪಿ ಅವರು ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕರ್ನಾಟಕದವ್ರು ಬಿಟ್ಟು ಮಿಕ್ಕದನ್ನೆಲ್ಲ ಅವರನ್ನು ಓಡಿಸ್ಬೇಕು ಅಂತ ಎಲ್ಲ ತೀರ್ಮಾನ ತಗೊಂಡಿರ್ಬೇಕು ಬಿಜೆಪಿ ಪಕ್ಷದಲ್ಲಿ. ಮೊದಲು ನಾವೆಲ್ಲ ಕೂಡ ಭಾರತೀಯರು ಅನ್ನೋದು ಅರ್ಥ ಮಾಡ್ಕೋಬೇಕು. ಶಾಸಕರು, ಬಿಜೆಪಿ ಮುಖಂಡರು ಎಲ್ಲ ಕೂಡ ಏನೋ ಮಾತಾಡ್ತಾರೆ. ಆಮೇಲೆ ಅವರು ಬೆಂಗಳೂರು ಸುತ್ತಲೂ ಶಾಸಕರು ಬೇಕಾದಷ್ಟು ಜನ ಬಿಜೆಪಿ ಶಾಸಕರೇ ಇರೋದು. ಬಿಜೆಪಿ ಶಾಸಕರು ಅವ್ರು ಯಾರು ಸೈಟ್ಗಳು ಕೊಟ್ಟಿದ್ದಾರೆ, ಯಾರು ಮನೆ ಕೊಟ್ಟಿದ್ದಾರೆ? ಆದ್ರೆ 1000 ಎಕರೆ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. 1000 ಎಕರೆ ಕೊಟ್ಟಿದ್ದಾರೆ, 1-2 ಎಕರೆ ಇಲ್ಲ. 1000 ಎಕರೆ ಜಮೀನನ್ನ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಬಿಜೆಪಿ ಶಾಸಕರು ಅವರ ಪಕ್ಷದ ಕಾರ್ಯಕರ್ತರಿಗೆ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮುಖಾಂತರ ಕೊಟ್ಟಿದ್ದಾರೆ. 1000 ಎಕರೆ, ಅದು ಎಷ್ಟೋ ಲಕ್ಷ ಕೋಟಿ ಆಗುತ್ತೆ ಜಮೀನ್ ಮೇಲೆ. ಯಾರೋ ಅಕ್ರಮ, ಯಾರೋ ಬಡವರು ಹಾಕೊಂಡಿದ್ರೆ ಅವ್ರು ಬಡವರು ಹೊಟ್ಟೆ ಮೇಲೆ ಹೊಡಿಯಕ್ ಹೋಗ್ತಾ ಇಲ್ಲ. ಅವ್ರೇನಾದ್ರು ವಿದೇಶಿಯರಾಗಿದ್ರೆ, ಬಾಂಗ್ಲಾದೇಶ ಆಗಿದ್ರೆ ಜೈಲ್ಗೆ ಹಾಕಿ, ಯಾರು ಬೇಡ ಅಂತ ಕೇಳೋದಿಲ್ಲಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.